ಆ, ನನಗೆ ಸ್ವರ ಅನ್ನೋ ಕ್ಯಾರೆಕ್ಟರ್ ಫಸ್ಟ್ ಬಂದಾಗ ನನಗೆ ನಮ್ಮ ಕೃಷ್ಣ ಸರ್ ಮತ್ತು ಸುಬ್ಬು ಸರ್ ಹೇಳಿದ್ರು, ಇಲ್ಲಮ್ಮ ಈ ಪಾತ್ರ ಮಾಡು, ನಿಜ ಚೆನ್ನಾಗಿದೆ. ನಾನೇನು ಯೋಚನೆ ಮಾಡಲಿಲ್ಲ. ಸರಿ, ಸುವರ್ಣ ಅವರು ನನ್ನ ಮತ್ತೆ ಚಾನಲ್ಗೆ ಕರೆದು, ನಾನು ಓದೋದು ಎಲ್ಲಮ್ಮ ಮಾಡ್ತಾ ಇದ್ದೆ. ಸೊ ಅವ್ರು ಮತ್ತೆ ಚಾನಲ್ಗೆ ಬಂದು ಕರೆದು ಆಪರ್ಚುನಿಟಿ ಕೊಟ್ಟಾಗ ನಾನು ಸರಿ ಪಾತ್ರನ ಒಂದ್ಸಲ ಕೇಳಿಸ್ಕೊಂಡೆ. ಡೈರೆಕ್ಟ್ ಲುಕ್ ಟೆಸ್ಟ್ ಆಯಿತು. ಆ ಲುಕ್ ಟೆಸ್ಟಲ್ಲಿ ಡೈಲಾಗ್ಸ್ ಕೇಳ್ಕೊಳ್ಳುವಾಗಲೇ ನನಗೆ ಒಂದು ಓಕೆ ಪಾತ್ರ ಹೀಗೆ ಬರುತ್ತೆ ಅಂತ ನನಗೆ ಒಂದು ಸ್ವಲ್ಪ ಐಡಿಯಾ ಬಂತು. ನಾನು ಹಿಂದೆ ಮುಂದೆ ಏನು ಯೋಚನೆ ಮಾಡಲಿಲ್ಲ. ಸರಿ ಸರ್ ಮಾಡೋಣ, ನಾನೇನು ಹೇಳಿ ಸರಿ ಸರ್ ಮಾಡೋಣ. ಬಟ್ ಅವತ್ತು ಒಪ್ಕೊಂಡಿದ್ದು ಇವತ್ತು ಬರ್ತಾ ಇರೋ ರೆಸ್ಪಾನ್ಸಿಗೆ ಅವತ್ತು ನಾನು ಒಳ್ಳೆ ಡಿಸಿಷನ್ ತೊಗೊಂಡೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಸ್ವರ ಈಗ ಪ್ರತಿಯೊಂದು ಮನೇಲಿ ಯಾರ್ಯಾರು ಒಬ್ಬಳೇ ಮಗಳು ಇರ್ತಾರೋ ಅವ್ರನ್ನ ಎಷ್ಟು ಮುದ್ದಾಗಿ ಸಾಕಿರ್ತಾರೆ, ಎಷ್ಟು ಸಲಹೆಯಿಂದ ಸಾಕಿರ್ತಾರೆ. ಸೊ ನನ್ನ ಅಪ್ಪ ಅಮ್ಮ ಕೂಡ ಈ ಸೀರಿಯಲಲ್ಲಿ ಅಷ್ಟೇ ಮುದ್ದಾಗಿ ಅಷ್ಟೇ ಸಲಹೆ ಕೊಟ್ಟು ಸಾಕಿರ್ತಾರೆ. ಅದೊಂದು ಲೀನಿಯನ್ಸ್ ಬಂದಿರುತ್ತೆ ನನಗೆ. ನಾನು ಯಾವುದಕ್ಕೂ ಹೆದರೋದಿಲ್ಲ. ನನಗೇನು ಬೇಕು, ನನಗೆ ಅರ್ಜುನ್ ಬೇಕು ಅಷ್ಟೇ. ಆ ಮನೆಗೆ ಸೊಸೆ ಆಗ್ಬೇಕು ಅಷ್ಟೇ. ನಾನು ಯಾರಿಗೂ ಹೆದರೋದಿಲ್ಲ, ಯಾರು ಹೇಳೋದನ್ನು ತಲೆಗೆ ಹಾಕೊಳ್ಳಲ್ಲ. ನನಗೆ ಒಳ್ಳೆ ಉದ್ದೇಶ ಇರುತ್ತೆ. ಒಳ್ಳೆ ಉದ್ದೇಶ ಇದ್ದು ನಾನು ಆ ಮನೆಗೆ ಹೋಗಬೇಕು ಅಂತ ನನ್ನ ತಲೆಗೆ ಫಿಕ್ಸ್ ಆಗಿಬಿಡುತ್ತೆ. ನನಗೆ ಬೇರೆ ಯಾವುದೇ ಥರ ಕೆಟ್ಟ ಯೋಚನೆ ಆಗಲಿ ಏನೂ ಇರಲ್ಲ. ನನ್ನ ತಲೆಗೆ ಬರೀ ಅರ್ಜುನ್ ಅನ್ನೋದೊಂದೇ ಇರುತ್ತೆ. ಸೊ ಇಲ್ಲಿಂದ ಕತೆ ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ, ಅಲ್ಲಿ ಏನೇನು ಡ್ರಾಮಾ ಆಗುತ್ತೆ ಅಂತ ಸೀರಿಯಲ್ ನೋಡಿದಾಗ ನಿಮಗೆಲ್ಲ ಗೊತ್ತಾಗುತ್ತೆ. ಇಲ್ಲಿ ಆಫ್ ಸ್ಕ್ರೀನ್ ಬರೋದಾದರೆ ಫಸ್ಟ್ ಆಫ್ ಆಲ್ ಸ್ಟಾರ್ ಸುವರ್ಣಗೆ ತುಂಬ ಥ್ಯಾಂಕ್ಸ್ ನನ್ನ ಮತ್ತೆ ಈ ಚಾನಲ್ಗೆ ಕರ್ಕೊಂಡಿದ್ದಕ್ಕೆ. ಆ್ಯಂಡ್ ಸುಬ್ಬು ಸರ್, ಕೃಷ್ಣ ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ಪ್ರತಿಯೊಂದು ಸೀರಿಯಲ್ ಮಾಡುವಾಗಲೂ ಫಸ್ಟ್ ಡೇ ಅಥವಾ ಸೆಕೆಂಡ್ ಡೇ ಏನಾದರೂ ಹೊಸ ಪಾತ್ರ, ಆ ಪಾತ್ರನ ನೀಟಾಗಿ ಅಚ್ಚುಕಟ್ಟಾಗಿ ಹೇಳ್ಕೊಟ್ಟು ಮಾಡಿಸ್ತಾ ಇರೋದು ನಮ್ಮ ಡಿರೆಕ್ಟರ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನನ್ನ ಸಹ ಕಲಾವಿದರಾದಂಥ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನನ್ನನ್ನು ಸ್ವಂತ ಮಗಳ ಥರ ನೋಡ್ಕೊಳ್ತಿದ್ದಾರೆ, ಸ್ವಂತ ತಂಗಿ ಥರ ನೋಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಆದವರು ನನ್ನನ್ನು ಇಲ್ಲ ಇದು ಸೇರಿಲ್ಲ, ಇದಾಗು ಇದು ಸೇರಿಲ್ಲ ಎಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂದರೆ ನಮ್ಗೆ ಆಲ್ರೆಡಿ ಹೋಮ್ಲಿ ಫೀಲ್ ಬಂದುಬಿಟ್ಟಿದೆ. ಸೊ ನಾವು ಬಂದು ಕೆಲ್ಸಕ್ಕೆ ಬರ್ತಿದ್ದೀವಿ ಅಂತ ಅನಿಸ್ತಾ ಇಲ್ಲ. ಒಂದು ಕೂಡು ಕುಟುಂಬಕ್ಕೆ ಏನೋ ವಾಪಸ್ ಬರ್ತಾ ಇದ್ದೀವಿ, ಖುಷಿಯಾಗಿ ಬರ್ತೀವಿ, ಖುಷಿಯಾಗಿ ಕೆಲಸ ಮಾಡ್ತೀವಿ, ಖುಷಿಯಾಗಿ ಹೋಗ್ತೀವಿ. ಈ ಥರ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿದ್ದಕ್ಕೆ ನನ್ನ ಕೋಸ್ಟಾರ್ಸ್ ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಟೆಕ್ನಿಷಿಯನ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.